ಅಭ್ಯರ್ಥಿ ಆಯ್ಕೆ ಮಾಡ್ತಕ್ಕಂಥದ್ದು. ಗೊಂದಲ ಮಾಡಲಿಕ್ಕೆ JDS ನವರು ಇವತ್ತು ಏನೋ ಸಭೆ ಕರೆದು ಅವ್ರು ಯಾರನ್ನೋ ಅವರು ಇದನ್ನು ನಮ್ಮ ಒಬ್ಬರು ಹಿರಿಯ ಮುಸ್ಲಿಂ ಕ್ಯಾಂಡಿಡೇಟ್ನ ಹಾಕಬೇಕು ಅಂತಕ್ಕಂಥದ್ದು, ಅವ್ರ ಹತ್ರ ದುಡ್ಡಿದೆ ಅಂತಕ್ಕಂಥದ್ದು ಖರ್ಚು ಮಾಡಿಸ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟೇ. ಸೆಕೆಂಡ್ ಲಿಸ್ಟ್ ಸಚಿವ ಸ್ಥಾನ ಏನೋ ನೋಡೋಣ, ಹೈಕಮಾಂಡ್ ಆಶೀರ್ವಾದ ಮಾಡೋದು ನಾವಿರ್ತೀವಿ. ಕೆಲವ್ರಿಗೆ ಸಿಗ್ತದೆ, ಕೆಲವ್ರಿಗೆ ಬೇರೆ ಬೇರೆ ಅವಕಾಶಗಳು ಸಿಗ್ತದೆ. ಈಗ ನಾನು 5 ಸಾರಿ ಗೆದ್ದಿದ್ದೀನಪ್ಪ, ನನಗೂ ಕಳೆದ ಬಾರಿ ಅವಕಾಶ ಸಿಗ್ಬೇಕಾಯ್ತು, ಸಿಕ್ಕಲಿಲ್ಲ. ನಾನು ಗೌರವವಾಗಿ ಪಕ್ಷದ ಕೆಲಸ ಮಾಡಲಿಲ್ವಾ? ಹಂಗೆ ಎಲ್ಲರೂ ಸಿಗ್ದವ್ರಿಗೆ ಅವಕಾಶ ಈಗ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟು ಎಲ್ಲ ನಾವು ಒಗ್ಗಟ್ಟಾಗಿ 28ಕ್ಕೆ ನಮಗೆ ಮತ್ತೆ ನಾವು ಬರೋ ರೀತಿಯಲ್ಲಿ ನಾವು ನಡವಳಿಕೆ ನಡ್ಕೊಂಡ್ರೆ ಬಹುಶಃ ಆವಾಗ ಅವಕಾಶ ಸಿಗ್ತದೆ. ಈಗ ನಾವು ಕಾಯ್ಲಿಲ್ವಾ, ನಾವು ಕಾಯ್ದಿದ್ದೀವಲ್ವಾ. ಈಗ ನಾಳೆ ನಮಗೆ ಕೊಟ್ಟೆ ಬಿಡ್ತಾರೆ ಅಂತಕ್ಕಂಥದ್ದಲ್ಲ, ಅವ್ರು ಕೊಟ್ಟರು ಕೆಲಸ ಮಾಡ್ತೀವಿ, ಕೊಡದೇ ಇದ್ರು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ಬಂಡಾಯ ಅಸಮಾಧಾನ, ಬಂಡಾಯ ಅಂತಕ್ಕಂಥದ್ದಲ್ಲ, ಅಸಮಾಧಾನ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರ್ತದೆ. ಅದಾಗಲಿಲ್ಲ ಅಂದಾಕ್ಷಣಕ್ಕೆ ಎಲ್ಲ ಮುಗಿದೋಯ್ತಪ್ಪ, ಎಲ್ಲ ಮುಳುಗೋಯ್ತು ಅಂತಕ್ಕಂಥದ್ದು ಭಾವನೆ ಬರೋದು ಬೇಡ. ಮುಂದೆ ಅವಕಾಶಗಳು ಸಿಗ್ತವೆ, ಕಾಯ್ಬೇಕು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಅವ್ರು ಎಷ್ಟು ವರ್ಷ ಕಾಯ್ದರು, ಯಾವ ರೀತಿ ಕಾಯ್ದರು, ಹಂಗೆ ಅವಕಾಶಗಳು ಸಿಗ್ತವೆ. ಮತ್ತು ಜೊತೆಗೆ ರಾಜಕಾರಣದಲ್ಲಿ ಅದೃಷ್ಟನೂ ಕೂಡ ಬೇಕಲ್ವಾ. ಸರ್, ಹರಿಪ್ರಸಾದ್ ಅವರು OBC ವರ್ಗ, ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಸೊ OBC ಪಾಲಿಟಿಕ್ಸನ್ನು ಮತ್ತು ಒಕ್ಕಲಿಗ, ಹಿಂದೂ, ಲಿಂಗಾಯತರು ಎಲ್ಲರನ್ನು ಒಟ್ಟಿಗೆ ಆ ಕಾಂಬಿನೇಷನ್ ಬಗ್ಗೆ ತಮ್ಗೆ ಏನು ಅನ್ಸುತ್ತೆ ಸರ್? ಇಲ್ಲಿ ಜಾತಿ ಸಮೀಕರಣ ಮಾಡೋದು ಬೇಡ. ಇಲ್ಲಿ ನಾನು ಒಂದೇ ಮಾತು ಹೇಳಿದ್ದೀನಿ, ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಪಕ್ಷ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಎಲ್ಲ ಜನಾಂಗದವರು ಕೂಡ ಇದ್ದಾರೆ. ಇಲ್ಲಿ ಯಾವುದೋ ಒಂದು ವರ್ಗಕ್ಕೋ ಅಥವಾ ಒಂದು ಸಮಾಜಕ್ಕೋ ಸ್ಥಿಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಇಲ್ಲಿ ಯಾರ್ಯಾರು ಎಷ್ಟು ಮಟ್ಟಿಗೆ ಶ್ರಮ ಆಗ್ತಾರೆ, ಯಾರ್ಯಾರು ಎಷ್ಟು ಮಟ್ಟಿಗೆ ತಮ್ಮ ಪ್ರತಿಭೆಗಳನ್ನ ಅವರು ಹೊರತರ್ತಕ್ಕಂಥ ಕೆಲಸ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗ್ತದೆ ಅಷ್ಟೇ. ಇಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ, ಯಾರಿಲ್ಲ, ಎಲ್ಲ ಸ್ಟಾಲ್ವರ್ಡ್ಸೇ. ಖರ್ಗೆ ಅವರಿಂದ ಹಿಡಿದು, ಸಿದ್ದರಾಮಯ್ಯನವರಿಂದ ಹಿಡಿದು, DK ಶಿವಕುಮಾರ್ ಅವರಿಂದ ಹಿಡಿದು, ಹರಿಪ್ರಸಾದ್ ಅವರಿಂದ ಹಿಡಿದು, ನಮ್ಮ ಇವರು ಯಾರೋ ನಮ್ಮ ಬೆಳಗಾಂನ ನಮ್ಮ ಜಾರಕಿಹೊಳಿ ಸಾಹೇಬ್ರಿಂದ ಹಿಡಿದು, MP ಪಾಟೀಲಿಂದ ಹಿಡಿದು, ಖಂಡ್ರೆ ಸಾಹೇಬ್ರಿಂದ ಹಿಡಿದು, ಯಾರಿಲ್ಲ ನಮ್ಮಲ್ಲಿ, ಮುನಿಯಪ್ಪನವರಿಂದ ಹಿಡಿದು ಎಲ್ಲ ವರ್ಗದಲ್ಲೂ ಕೂಡ ಪ್ರಭಾವಿ ಇರ್ತಕ್ಕಂಥ ಶಾಸಕರುಗಳು, ಮಂತ್ರಿಗಳು ಇದ್ದಾರೆ. ಅದರಿಂದ ಎಲ್ಲ ಜನಾಂಗದವ್ರಿಗೂ ಕೂಡ ಇಲ್ಲಿ ಶಕ್ತಿ ಇದೆ, ಮತ್ತು ಅದರಿಂದ ಅನುಕೂಲನೂ ಕೂಡ ಆಗ್ತದೆ. ನಮ್ಮ ಪಕ್ಷ ಒಂದು ಜನಾಂಗಕ್ಕೆ ಸ್ಥಿಮಿತವಾಗಿರ್ತಕ್ಕಂಥದ್ದಲ್ಲ, ಎಲ್ರಿಗೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಮೊದಲನೇ ಸುತ್ತಲ್ಲಿ 3 ಜನ ಆಗಿದೆ ಸರ್, CM ಸೇರಿದ್ರೆ ಒಕ್ಕಲಿಗರಿಗೆ 3 ಜನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಡಿಮ್ಯಾಂಡ್ ಏನಿದೆ ಸರ್ ನಿಮ್ಮದು? ಹೌದಾ ಸ್ವಾಮೀಜಿ? ನೋಡಿ, ನಮಗೆ ಒಂದು ಸಿದ್ದರಾಮಣ್ಣನವರ DK ಶಿವಕುಮಾರ್ ಅವರು ಆಗಬೇಕು ಅಂತಕ್ಕಂಥ ಆಸೆ ಇತ್ತು ನಮಗೆ. ಆ ಆಸೆ ಈಡೇರಿದೆ. ಅದು ಹೈಕಮಾಂಡು ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು. ನಮ್ಗೆ ಎಷ್ಟು ಜನ ಕೊಡ್ತಾರೆ, ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ಗೆ ಬಿಟ್ಟಂಥದ್ದು. ಎಷ್ಟು ಜನ ಕೊಡ್ತಾರೋ, ಇಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನೂ ಹೆಚ್ಚಿಗೆ ಕೊಡ್ತಾರೋ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಹೈಕಮಾಂಡು ನಮ್ಮಲ್ಲಿ ಶಕ್ತಿಯುತವಾಗಿದೆ, ವಿಚಾರನೂ ಕೂಡ ಗೊತ್ತಿದೆ ಅವ್ರಿಗೆ, ರಾಜ್ಯದ ವಿಚಾರಗಳು. ತೀರ್ಮಾನ ತಗೊಂಡು ಏನೋ ಪಾಪ ನನ್ನ ಮೇಲೆ ಪ್ರೀತಿ, ನಮ್ಗಳ ಮೇಲೆ ಪ್ರೀತಿಯಿಂದ ಹೇಳಿದಾರೆ ನೀವು. ನಮಗೂ ಪ್ರೀತಿನೇ. ನಂಜಾವಧೂತ ಸ್ವಾಮೀಜಿಯವರು ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಇವ್ರು ಹಿಂದೆ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಾಗ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಈಗ ಅಲ್ಲಿ ಬಿಟ್ಟು ಬಂದು DK ಶಿವಕುಮಾರ್ ಅವ್ರ ಜೊತೆ ಸೇರಿಕೊಂಡ್ರು. ಇಲ್ಲೂ ಕೂಡ ಇದೊಂಥರ ಅವ್ರ ಹೇಳಿಕೆಗೂ ಮತ್ತು ಈ ಆಗಿರ್ತಕ್ಕಂಥ ಸನ್ನಿವೇಶಕ್ಕೂ ಕಾಕತಾಳೀಯ ಅಷ್ಟೇ. ಏನು ನಮ್ಮಿಂದನೇ DK ಶಿವಕುಮಾರ್ ಆಗಿರ್ತಕ್ಕಂಥದ್ದು ಹೈಕಮಾಂಡ್ ಆಶೀರ್ವಾದದಿಂದ, ಚಲರಾಯಸ್ವಾಮಿ ಬಾಲಕೃಷ್ಣದಿಂದ ಅಲ್ಲ ಮಾಡಿರೋದು. ಅದು ಹೈಕಮಾಂಡು, ಸಿದ್ದರಾಮಯ್ಯನವರು, ಖರ್ಗೆ ಅವರ ಆಶೀರ್ವಾದದಿಂದ ಅವ್ರು ಆಗಿರ್ತಕ್ಕಂಥದ್ದು. ಅಂದ್ಬಿಟ್ಟು ಕಾಗ್ತಾಳಿಯ ಏನೋ ನಮ್ಮ ಮೇಲೆ ಅಭಿಮಾನಕ್ಕೆ ಆ ಮಾತು ಹೇಳಿದರೆ ನೀವು ದಯಮಾಡಿ ಅದನ್ನು ಡಿಸ್ಪ್ಯೂಟ್ ಮಾಡಕ್ಕೆ ಹೋಗಿ. ಆದ್ರೆ ಭಾಳ ಸ್ಟ್ರಾಂಗ್ ಆಗಿ ಬೆನ್ನಿ ನಿಂತಿದ್ರೆ ಹೇಳಿ ಸರ್. ಯಾರು? ನಾವು ನಿಂತಿದ್ದೀವಿ. ನಾವು ಅವತ್ತು ಕೂಡ ಹೇಳ್ತಾ ಇದ್ದ ಅಷ್ಟೇ, ಸಿದ್ದರಾಮಯ್ಯನವ್ರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರು ಇರಬೇಕು. ಅವ್ರು ಬಿಟ್ಟ ನಂತರ ನಮಗೆ ಕೊಡಿ ಅಂತ ನಾವು ಕೇಳಿದ್ದೀವಿ. ಯಾಕಂದರೆ ಅವರು ಕೂಡ ನಮ್ಮ DK ಶಿವಕುಮಾರ್ ಅವರು ಕೂಡ ಪಕ್ಷ ಬರಲಿಕ್ಕೆ ಅಧ್ಯಕ್ಷರಾಗಿ, ಅದು ಕರೋನಾ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಸರ್ಕಾರ ಬರಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಸಿದ್ದರಾಮಣ್ಣ ಅವರು ಯಾವತ್ತು ನನಗೆ ಬೇಡಪ್ಪ ನೀನು ಆಗುವಂಥ ಗಂಟನೂ ಅವ್ರು ಇರಲಿ, ಅವ್ರು ಆದ ನಂತರ ಬೇರೆಯವ್ರ ಬದಲು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಅದೆಲ್ಲ ಆದರೆ ಆ JDSನ ಭವಿಷ್ಯದ ಬಗ್ಗೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನಗಳು ಮಾಡ್ತಾರೆ ನಮ್ಮ ಮತದಾರ ಬಂಧುಗಳು ಅಂತ ನಮಗೆ ಗೊತ್ತಿಲ್ಲ. ಬಟ್ ಈಗ ನಮಗೊಂದು ಶಕ್ತಿ ಬಂದಿದೆ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಆಗಿರೋದು ಒಂದು ಶಕ್ತಿ ಬಂದಿದೆ. ಅದರಿಂದ JDS ಏನೋ ಮುಗ್ದೇ ಹೋಯ್ತು ಅಂತಕ್ಕಂಥದ್ದು ಭ್ರಮೆ ಅಥವಾ ಇದು ನಮಗೆ ಅಂಡರ್ಎಸ್ಟಿಮೇಟ್ ಮಾಡೋದು ಬೇಡ. DK ಶಿವಕುಮಾರ್ ಅವರು ಯಾವ ರೀತಿ ಹಳೆ ಮೈಸೂರು ಭಾಗದಲ್ಲಿ DK ಸುರೇಶ್ ಅವರು, ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನೋತಕ್ಕಂಥ ಮೇಲೆ 28ಕ್ಕೆ ತೀರ್ಮಾನ ಆಗ್ತದೆ. ಏನೋ ಬಂದ್ಬಿಟ್ಟಿದ್ದೀವಪ್ಪ, ಎಲ್ಲ ಮುಗ್ದೇ ಹೋಯ್ತು, ನಾವು ಆಗೋಯ್ತು ಅವ್ರದ್ದು ಅಂತಕ್ಕಂಥದ್ದು ಆ ಭ್ರಮೆಯಲ್ಲಿ ನಾವಿಲ್ಲ. ಅವರು ಕೂಡ ಕುಮಾರಸ್ವಾಮಿ ಅವರಿಗೆ ಅವ್ರದ್ದೇ ಆದಂಥ ವೋಟ್ ಬ್ಯಾಂಕ್ ಇದೆ, ಅವ್ರದ್ದೇ ಆದಂಥ ಶಕ್ತಿ ಇದೆ, ಅವರು ಅವ್ರದ್ದೇ ಆದಂಥ ತಂತ್ರಗಾರಿಕೆನೂ ಕೂಡ ಅವ್ರು ಮಾಡ್ತಾರೆ. ಆದರೆ ನಮಗೇನಂದರೆ ನಮ್ಗೆ ಇವಾಗ ಫೇಸ್ ಸೇವಿಂಗು, ನಮ್ಗೆ ಇದಾಗಲಿಲ್ಲ ಅಂದಿದ್ರೆ ನಮ್ಮ ಭಾಗದಲ್ಲಿ ನಮ್ಮ ಜನಾಂಗದ ಮತದಾರರು ಸ್ವಲ್ಪ ಹೇಳೋರು, ನಮ್ಗೆ ಹೇಳೋರು, ಏನಯ್ಯ
ನೀವು ಯಾಕಪ್ಪ ನೀವು ಬರೀ ದಳನೇ ಇಷ್ಟಪಡ್ತೀರ ಅಂತ ನಾವು ಕೇಳಿದ್ರೆ ಅವ್ರು ಹೇಳೋ ನೋಡಿ 18 ಜನ ಗೆದ್ರು ಮುಖ್ಯಮಂತ್ರಿ ಆಯ್ತಾರ್ರಿ ಕುಮಾರಸ್ವಾಮಿ, ನೀವು 135 ಜನ ಗೆದ್ದಿದ್ರಿ ಏನ್ ಮಾಡಿದಿರಿ, ಮಾಡಿದ್ರೆ DK ಶಿವಕುಮಾರ್ ಅನ್ನೋರು. ಸದ್ಯ ಈಗ ಅದರಿಂದ ಹೊರಗಡೆ ಬಂದಿದ್ದೀವಿ. ಪೆನ್ನು ಪೇಪರ್ ಸಿಕ್ಕಿದೆ ಈಗ. ಈಗ ಪೆನ್ನು ಪೇಪರ್ ಅಂತ ಕೇಳ್ತೀರಿ, ಕೊಟ್ವಲ್ಲಪ್ಪ ಒಟ್ಟ ನೀವು ಅದು ನಮ್ಮ ಪೆನ್ನು ಪೇಪರ್ ತಗೊಳ್ಳಿಲ್ಲ ಅಂತ. ಈಗ ಅದೊಂದು ಅವಕಾಶ ಸಿಕ್ಕಿದೆ. ಹಂಗೆ ಅಂದಾಕ್ಷಣಕ್ಕೆ ಏನು ಎಲ್ಲ ಮುಗಿದೇ ಹೋಯ್ತು, ದಳ ನಾವೇ ಎಲ್ಲ ಸುಪ್ರೀಮು ಅಂತಕ್ಕಂಥ ಭಾವನೆ ಯಾರಿಗೂ ಬರೋದು ಬೇಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.